ನಂಜನಗೂಡಿನಲ್ಲಿ ಇತ್ತೀಚೆಗೆ ವಿವಾದಾತ್ಮಕ ಹೇಳಿಕೆ ನೀಡಿದ ಮಾಜಿ ಶಾಸಕ ಹರ್ಷವರ್ಧನ್ ವಿರುದ್ಧ ದಲಿತ ಚಳುವಳಿಯ ಮುಖಂಡರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಎಂಜಿಲ್ ನೀರು ಎರಚಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದುಷ್ಕರ್ಮಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿ ಕೋಮು ಸಂಘರ್ಷಕ್ಕೆ ಕಾರಣವಾಗಿರುವಂತಹ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟ ಹರ್ಷವರ್ಧನ್ ಅವರು ಹೇಳಿಕೆ ನೀಡಿರುವಂತಹದ್ದು ದಲಿತ ಮುಖಂಡರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಹೇಳಿಕೆಯು ಅವರ ಧಾರ್ಮಿಕ ಭಯೋತ್ಪಾದಕ ಮನಸ್ಥಿತಿಯನ್ನು ತೋರಿಸ್ತಾ ಇದೆ ಅಂತ ಕೂಡ ಅವರು ಆರೋಪಿಸಿದ್ರು. ನಗರದ ಪ್ರವಾಸ ಮಂದಿರದಲ್ಲಿ ಮಾತನಾಡಿದಂತಹ ಅಥವಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪ್ರಧಾನ ಸಂಚಾಲಕರಾದ ಮಲ್ಲಹಳ್ಳಿ ನಾರಾಯಣ ಅವರು ಮಾಜಿ ಶಾಸಕರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದ್ರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮತ್ತು ವಿಧಾನ ಪರಿಷತ್ನ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ನಂಜನಗೂಡಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹರ್ಷವರ್ಧನ್ ಅವರು ತಮ್ಮ ಪಕ್ಷದ ನಾಯಕರನ್ನ ಓಲೈಸಲು ಹೋಗಿ ಸ್ಥಳೀಯ ಆಡಳಿತ ಮತ್ತು ದಲಿತ ಚಳುವಳಿಯ ಹೋರಾಟಗಾರರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ ಅವರು ದೂರಿದ್ರು. ಮಾಜಿ ಶಾಸಕರು ತಮ್ಮ ಅಧಿಕಾರದ ಅವಧಿಯಲ್ಲಿ ಕ್ಷೇತ್ರದ ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಯನ್ನು ಕಾಪಾಡುವಲ್ಲಿ ವಿಫಲರಾಗಿದ್ದರು ಎಂದು ನಾರಾಯಣ್ ಅವರು ಆರೋಪಿಸಿದ್ರು. ಅಂದು ದೇವಸ್ಥಾನದ ಆಚರಣೆ ಅಥವಾ ಆಡಳಿತ ಮಂಡಳಿಯು ಅಂಧಕಾಸುರನ ಸಂಹಾರದ ಬದಲಿಗೆ ಮಹಿಷಾಸುರನ ಸಂಹಾರ ನಡೆಸ್ತಾ ಇತ್ತು ಎಂಬುದು ಎಲ್ಲರಿಗೂ ತಿಳಿದಿರುವಂತಹ ಸತ್ಯವಾಗಿದೆ. ಮಾಜಿ ಶಾಸಕರಿಗೆ ಈ ಬಗ್ಗೆ ತಿಳಿದಿರಲಿಲ್ವೇ ಅಥವಾ ತಿಳಿದಿದ್ದರೂ ತಿಳಿಯದಂತೆ ನಟಿಸ್ತಾ ಇದ್ದಾರೆಯೇ ಎಂದು ಪ್ರಶ್ನಿಸಿದ ಅವರು ಸಾರ್ವಜನಿಕವಾಗಿ ಈ ರೀತಿಯ ಹೇಳಿಕೆ ನೀಡುವಂತಹದ್ದು ಖಂಡನೀಯ ಎಂದರು. ತಮ್ಮ ಅಧಿಕಾರದ ಅವಧಿಯಲ್ಲಿ ಬಡವರಿಗೆ ನ್ಯಾಯ ಒದಗಿಸದಿದ್ದರೆ ಅಥವಾ ನ್ಯಾಯ ಒದಗಿಸಿದ್ರೆ ಮತ್ತು ನೊಂದವರ ಪರವಾಗಿ ಕೆಲಸ ಮಾಡಿದರೆ ಅವರು ಇನ್ನೂ ಶಾಸಕರಾಗಿ ಮುಂದುವರಿತಾ ಇದ್ರು ಅಂತ ಕೂಡ ಅವರು ಇದೇ ವೇಳೆ ತಿಳಿಸಿದ್ರು. ನೀವು ಮಾಜಿ ಆದದ್ದು ಯಾವ ಕಾರಣಕ್ಕೆ ನಿಮಗೆ ಗೊತ್ತಿಲ್ಲವೇ? ನೀವು ಸಂಘ ಪರಿವಾರವನ್ನ ಓಲೈಸುವ ನಿಟ್ಟಿನಲ್ಲಿ ದಲಿತ ವಿರೋಧಿ ಹೇಳಿಕೆಗಳನ್ನು ನೀಡ್ತಾ ಇದ್ದೀರಿ, ಕೋಮು ಸಂಘರ್ಷಕ್ಕೆ ಪ್ರಚೋದನೆಯನ್ನು ನೀಡ್ತಾ ಇದ್ದೀರಿ. ಪ್ರಚೋದನೆ ನೀಡುವಂತಹ ನಿಮ್ಮ ಪ್ರಯತ್ನವನ್ನು ನಾವು ಖಂಡಿಸ್ತೇವೆ ಅಂತ ಕೂಡ ಇದೇ ವೇಳೆ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಇದೇ ರೀತಿ ಹೇಳಿಕೆ ನೀಡಿದರೆ ನಿಮ್ಮ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಲ್ಲಹಳ್ಳಿ ನಾರಾಯಣ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಜನ ಸಂಗ್ರಾಮ ಪರಿಷತ್ನ ರಾಜ್ಯ ಗೌರವಾಧ್ಯಕ್ಷರಾದ ನಗರ್ಲೆ ವಿಜಯಕುಮಾರ್, ದಲಿತ ಸಂಘರ್ಷ ಸಮಿತಿಯ ಕಾರ್ಯದರ್ಶಿಯಾಗಿರುವಂತಹ ಬಸವಣ್ಣ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಯೋಜಕರಾದಂತಹ ಸುರೇಶ್ ಸೇರಿದಂತೆ ಹಲವು ಮುಖಂಡರುಗಳು ಉಪಸ್ಥಿತರಿದ್ದರು. ಕಳೆದ 2 ದಿನಗಳ ನಂಜನಗೂಡಿಗೆ ನಮ್ಮ ಇಂದಿನ ಮಾಜಿ ಶಾಸಕರಾದ ಹರ್ಷವರ್ಧನ್ ಅವರು ತಮ್ಮ ರಾಜ್ಯ ಮಟ್ಟದ ನಾಯಕರನ್ನ, ವಿರೋಧ ಪಕ್ಷ ನಾಯಕರಾದ ಅಶೋಕ್ ಮತ್ತು ಛಲವಾದಿ ನಾರಾಯಣಸ್ವಾಮಿ ಈ ಥರ ಅನೇಕ ರಾಜಕೀಯ ರಾಜ್ಯ ಮಟ್ಟದ ಕರ್ಕೊಂಡ್ಬಂದಿದ್ದು ಒಂದು ಪ್ರತಿಭಟನೆಯನ್ನು ಮಾಡಿ ಆ ಪ್ರತಿಭಟನೆ ಮಾಡಬೇಕು. ರಾಜಕೀಯವಾಗಿ ಪ್ರತಿಭಟನೆ ಮಾಡಿದ್ರೆ ಅದ್ರ ಬಗ್ಗೆ ನಮಗೆ ಸಂಘಟಕರಿಗೆ ಯಾವುದೇ ವಾದಂಥ ಒಂದು ಪ್ರತಿಕ್ರಿಯೆ ಇಲ್ಲ, ಅದು ಅವರ ರಾಜಕೀಯದ ಉದ್ದೇಶ. ಆದರೆ ಅದರ ಮಾತಿನ ಬರದಲ್ಲಿ ಅವ್ರನ್ನ ಓಲೈಸಲಿಕ್ಕೆ ಕಳೆದ 2 ವರ್ಷದಿಂದ ನಡೆದಂಥ ನಂಜನಗೂಡಿನ ಅಂಧಕಾಸುರನ ವಧೆ ವಿಚಾರದಲ್ಲಿ ಮೈಸೂರಿನ ಚಿತ್ರವನ್ನು ಬರೆದು ಅವರು ಮಾಡಿದಂಥ ಒಂದು ಪ್ರಕರಣದಲ್ಲಿ ಹೆಚ್ಚುವುದು ಅಂತೇಳಿ ಒಂದು ಪ್ರಕರಣವನ್ನು ಇವರೇ ಹುಟ್ಟಾಕಿ ಅದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಧ್ವನಿಯನ್ನು ಶುರು ಮಾಡಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಪ್ರಕರಣನ ಇಟ್ಕೊಂಡು ಅವರ ಕಿಡಿಗೇಡಿಗಳನ್ನ ದುಷ್ಕರ್ಮಿಗಳ ಬಂಧಿಸಿಲ್ಲ ಅಂತ ಅವತ್ತು ಪೊಲೀಸರ ವಿರುದ್ಧ ಹರಿಯಾರು. ಆದರೆ ಇಲ್ಲಿ ಎಂಜಲು ನೀರು ಇರ್ತದೆ, ಕಿಡಿಗೇಡಿಗಳು ಯಾರು ಅನ್ನೋದು ಪ್ರಶ್ನೆ. ಬಸವಲಿಂಗಪ್ಪ ಅವರು ಮತ್ತು ಶ್ರೀನಿವಾಸ ಪ್ರಸಾದ್ ಅವರ ಹೆಸರಿನಲ್ಲಿ ಬಸವಲಿಂಗಪ್ಪ ಅವ್ರ ಮೊಮ್ಮಗನಾಗಿದ್ಕೊಂಡು ನೀವು ಇಲ್ಲಿ ಕ್ಷೇತ್ರದ ಪ್ರತಿನಿಧಿಯಾಗಿದ್ಕೊಂಡು ವಿಚಾರಗಳನ್ನ ತಿಳಿದೆ. ಎಂಜಿಲ್ ನೀರು ಯಾವುದು, ಯಾವ ಉದ್ದೇಶಕ್ಕಲ್ಲಿ ಗಲಾಟೆ ಆಯಿತು, ಇದೆಲ್ಲನೂ ತಿಳ್ಕೊಳ್ಳದೆ ಈ ರೀತಿಯಾದಂಥ ಕ್ಷುಲ್ಲಕ ಹೇಳಿಕೆಯನ್ನು ನಿಮ್ಮ ರಾಜಕೀಯ ನಾಯಕರು ನಿಮ್ಮ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೆ ಓಲೈಕೆ ಮಾಡಿಸ್ಕೊಳ್ಳೋಕ್ಕೆ ಹೇಳ್ತಿರ್ತಕ್ಕಂಥದ್ದು ನಾವು ಖಂಡಿಸ್ತೀವಿ. ಮಾಜಿ ಆದದ್ದು ಯಾವ ಕಾರಣಕ್ಕೆ ಅನ್ನೋದು ನಿಮ್ಗೆ ಏನಾದರೂ ಗೊತ್ತಿದೆಯಾ? ನೀವು ಕ್ಷೇತ್ರದಲ್ಲಿ ನಿಮ್ಮ ಅಧಿಕಾರಾವಧಿಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿ ಬಡವರಿಗೆ ನ್ಯಾಯ ಕೊಡಿಸಿದ್ರೆ, ನಿಮ್ಮ ರಾಜಕೀಯ ಅಧಿಕಾರವನ್ನು ಸರಿಯಾಗಿ ಉಪಯೋಗಿಸಿಕೊಂಡು ನೊಂದ ಜನರ ಪರವಾಗಿ ನೀವು ಕೆಲಸ ಮಾಡಿದ್ರೆ ಇವತ್ತು ನೀವು ಶಾಸಕರಾಗಿ ಕಂಟಿನ್ಯೂ ಆಗ್ತಿದ್ರಿ. ನೀವು ಆ ಕೆಲಸ ಮಾಡದೇ ಇದ್ದ ಕಾರಣಕ್ಕೋಸ್ಕರ ನಿಮ್ಮ ಮನೆಗೆ ಕಳಿಸಿದ್ದಾರೆ. ಇನ್ನೂ ನಿಮಗೆ ಬುದ್ಧಿ ಬಂದಿಲ್ಲ ಅಂತಂದರೆ ನಾವು ನಿಮ್ಗೆ ಏನು ಹೇಳಬೇಕು? ಅದು ಎಂಜಿಲ್ ನೀರ ಅನ್ನೋದು
ನಿಮ್ಮ ಪರಿಣಿತ ತಜ್ಞರು ಯಾರು ನಿಮಗೆ ಹೇಳಿದ್ರು? ಕಾನೂನು ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರಲ್ಲ, ದಲಿತ ಚಳುವಳಿಗಾರರ ಮೇಲೆ FIR ಮಾಡಿ ನಮಗೆ ಮಾನಸಿಕ ಹಿಂಸೆ ಕೊಟ್ಟಿರ್ತಕ್ಕಂಥ ನಿಮ್ಮ ಸಂಘ ಪರಿವಾರದವರ ಒಂದು ಗುಟ್ಟು ನಿಮಗೇನಾದ್ರು ಗೊತ್ತಿದೆಯಾ? ನೀವು ನಿಜವಾಗ್ಲೂ ನಿಮ್ಮ ಸಂಘ ಪರಿವಾರನ ಓಲೈಸಬೇಕು, ನೀವು ದಲಿತ ವಿರೋಧಿ ಅಂತ ನಮ್ಗೆ ಗೊತ್ತಿದೆ. ನೀವು ಈ ನಾಡಿನ ದಲಿತ ವಿರೋಧಿ ಅಂತ ನಮಗೆ ಗೊತ್ತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ರಾಜಕೀಯ ಮೀಸಲಾತಿಯನ್ನು ಉಪಯೋಗಿಸಿಕೊಂಡು ಆ ಸಮುದಾಯದ ವಿರುದ್ಧವಾಗಿ ನೀವೇನು ಕೆಲಸ ಮಾಡಿದ್ದೀರಿ ಅಂತ ನಮಗೆ ಗೊತ್ತಿದೆ. ಅದಕ್ಕೋಸ್ಕರನೇ ಕಳೆದ ಚುನಾವಣೆಯಲ್ಲಿ ನೀವು ತಕ್ಕ ಪಾಠ ಕಳಿಸಿ ನೀವು ಮನೆಗೆ ಕಳಿಸಿದ್ದೀರಿ. ಇನ್ನೂ ನೀವು ಈ ರೀತಿಯ ಕೋಮು ಸಂಘರ್ಷವನ್ನು ಹುಟ್ಟಾಕಿ ನಂಜನಗೂಡು ಕ್ಷೇತ್ರವನ್ನು ಅಶಾಂತಿಯ ಗೂಡಾಗಿಸಿರಬೇಕು ಅನ್ನೋ ನಿಮ್ಮ ಮನಸ್ಥಿತಿ ಇದೆಯಲ್ಲ, ನಿಮ್ಮ ಈ ಕೋಮುವಾದಿತನಕ್ಕೆ ನಮ್ಮ ಧಿಕ್ಕಾರ ಇದೆ. ಚಾಮರಾಜನಗರ ಜಿಲ್ಲಾಧ್ಯಕ್ಷ ಕೊಟ್ಟರು, ಇವ್ರು ಕೊಡ್ಬೋಯ್ತಲ್ವಾ? ಇವ್ರು ನಾಯಕರಾಗಿದ್ರು, ಇವ್ರು ಅಲ್ಲಿ ಹೊಡೆದಾಟ ಮಾಡ್ತಿಲ್ಲ, ಇಲ್ಲಿ ಬರ್ತಾರೆ, ಇಲ್ಲಿ ಬರೀ ಏನಪ್ಪ ದಲಿತರು ಎಲ್ಲಿದ್ದಾರೋ ಅವ್ರನ್ನೆಲ್ಲ ಮಾತಾಡೋಕೆ ಬರ್ತಾರೆ. ಇವ್ರು ಯಾರು ಕೇಳಲ್ಲ, ನಮ್ಮವ್ರು ಬಿಡ್ರಿ ಏನೋ ಮಾತಾಡ್ಕೊಳ್ತಾರೆ ಅಂತೀವಲ್ಲ, ಅದಕ್ಕೆ ಇವ್ರಿಗೆ ಮಾತಾಡ್ತಾರೆ ಬರ್ಬೋದು. ಇವ್ರಿಗೆ ಅಷ್ಟು ಕಾಳಜಿ ಇದ್ರೆ ನೀವು ಕ್ಷೇತ್ರದ ಬಗ್ಗೆ. ಉಳ್ಳಳ್ಳಿಯಲ್ಲಿ ಪೌರ ಕಾರ್ಮಿಕರ ವಿಚಾರವಾಗಿ ಇವ್ರು 5 ವರ್ಷ ಆಡಳಿತ ನಾವು ಒಂದು 10 ಸರಿ ಪ್ರತಿಭಟನೆ ಮಾಡಿದ್ದೀವಿ. ಆ ವಿಚಾರವಾಗಿ ಪ್ರತಿಭಟನೆ ಆದಮೇಲೆ ಒಂದು ಹಕ್ಕುಪತ್ರನ ಕೊಟ್ಟರು. ಇವರು ಜಾಗನ ಗುರ್ತು ಮಾಡಿಸಿದ್ರು, ಬಸವಲಿಂಗಪ್ಪ ಅವರು ಅಂತದ್ದು ಹೆಸರು ಹಾಕಿದ್ರು, ಬಸವಲಿಂಗಪ್ಪ ಬಡಾವಣೆ ಅಂತ. ಅದ್ರ ಅಭಿವೃದ್ಧಿ ಮಾಡಿಸಿ ಇವರು ಅಲ್ಲಿಗೆ ಅವ್ರ ಮನೆಗಳಿಗೆ ಹೋಗಿಸಿ ಒಳಗಡೆ ಕಳಿಸಿ ಮನೆ ಕಳಿಸಿ ಅಧಿಕಾರಿಗಳಿಗೆ ಕೇಳಿ ಬಿಡುಗಡೆ ಮಾಡಿದ್ವಿ, ದುಡ್ಡು ಬಿಡುಗಡೆ ಮಾಡಿದ್ವಿ, ಅಷ್ಟು ಮಾಡಿದ್ವಿ, ಇಷ್ಟು ಮಾಡಿದ್ವಿ, ಶ್ವೇತಪತ್ರ ಬಳಸಿದ್ವಿ ಅಂತಲ್ವಪ್ಪ. ಅದಕ್ಕೆ ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ರು, ಅದನ್ನ ಯಾಕೆ ನಿಂತಿತ್ತು, ಅದನ್ನ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅವರು? ಅವ್ರ ಮನಸ್ಸಲ್ವಾ ಅವರು? ಇಲ್ಲಿ ಬಂಧಿಸಿ ಅರೆಸ್ಟ್ ಮಾಡಿದ್ರು. ಬುದ್ಧನ ನೆಲೆಯಿಂದ ಬಂದವರು ಸಾಮಾಜಿಕ ಕ್ರಾಂತಿ ನಾವು ಒಪ್ಕೊಂಡು ಬಸವಲಿಂಗಪ್ಪ ಅವರು, ಕ್ರಾಂತಿಕಾರಿ ಬಸವಲಿಂಗಪ್ಪ ಅವರು ಏನು ಹೇಳಿದ್ರು ಅದು ತದ್ವಿರುವಾಗ ಹೇಳ್ಕೊತವ್ರೆ. ಪ್ರಸಾದ್ ಅವ್ರು ಹೆಂಗಿದ್ರು ಅದು ತದ್ವಿರುವಾಗ ಇವ್ರು ಹೇಳ್ಕೊತವ್ರೆ. ಮಾಡಿ ಅಲ್ಲಿ ಒಳ್ಳೆ ಕೆಲಸ ಸಮುದಾಯಕ್ಕೆ ಒಂದು 28 ಕುಟುಂಬಗಳು ಅನ್ಯಾಯವಾಗಿ ಬೀದಿ ನಿಂತವಲ್ಲ. ನಾ ಮಾಡ್ತೀನಿ, ಒಳ್ಳೆ ಅಭಿವೃದ್ಧಿ ಮಾಡ್ತೀನಿ, ಒಳ್ಳೆ ರಸ್ತೆ ಚರಂಡಿ ಎಲ್ಲ ಮಾಡಿ ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ರು. ಸ್ಟೇಟ್ಮೆಂಟ್ ನಿಮಗೆ ಗೊತ್ತು, ನಿಮ್ಮ ಹತ್ರ ಇದೆ ಸ್ಟೇಟ್ಮೆಂಟ್, ನಮ್ಮ ಹತ್ರ ಪೇಪರ್ ಕೊಟ್ಟಿದ್ರು. ಬಸವಲಿಂಗಪ್ಪ ಜನ್ಮದಿನದಿಂದ ಹಕ್ಕುಪತ್ರ ಕೊಟ್ಟಿದ್ರು ಅಂತ ಹೇಳಿದ್ರು. ಮಾಡಿಸಿ ಅದನ್ನ, ಅದಿಲ್ಲ ಇಸುವಲ್ವ ಅದು? ಯಾವ ಪ್ರಚಾರಕ್ಕೆ ಯಾರನ್ನ ಹೋಲ್ಸೋಕ್ಕೋಸ್ಕರ ಯಾರ ವಿರುದ್ಧ ಮಾತ್ರ ಸರಿಯಲ್ಲ ಇದು. ಈಗ ನಾವು ಎಚ್ಚರಿಕೆ ಕೊಡ್ತೇವೆ, ಮತ್ತೆ ಇನ್ನೊಂದ್ಸತಿ ಈ ಥರ ಸ್ಟೇಟ್ಮೆಂಟ್ಗಳು ಬರಬಾರ್ದು. ಅಭಿವೃದ್ಧಿ ಪರ ಮಾತಾಡಿ, ಅಭಿವೃದ್ಧಿ ಆಗೋ ಕೆಲಸಗಳು ಮಾತಾಡಿ, ಚರ್ಚೆ ಮಾಡಿ. ಮಾಧ್ಯಮ ಎಲ್ಲ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿ ಏನು ಮೊನ್ನೆ ಅಂದರೆ ಕಳೆದ 2 ದಿನದ ಹಿಂದುಗಡೆ ನಂಜನಗೂಡಿಗೆ ನಮ್ಮ ಇಂದಿನ ಶಾಸಕರು, ಮಾಜಿ ಶಾಸಕರಾದ ಹರ್ಷವರ್ಧನ್ ಅವರು ತಮ್ಮ ರಾಜ್ಯ ಮಟ್ಟದ ನಾಯಕರನ್ನ